ವಾಸ್ ಈ ವೇಟಿಂಗ್ ಫಾರ್ ಸಂಬಡೀಸ್ ಕಾಲ್, ಯಾರ್ದಾರು ಇನ್ಸ್ಟ್ರಕ್ಷನ್ಸಾಗಿ ವೆಯ್ಟ್ ಮಾಡ್ತಿದ್ನಾ? ಪಾಸಿಬಲ್ ಸರ್. ಇದ್ರಲ್ಲಿ ನಾವು ಯಾರನ್ನೂ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಅಕ್ಕ ಸಾಕ್ ಸುಮ್ನೆ ಇರು, ಆಗ್ಲಿಂದ 3 ಸತಿ ಹೇಳಿದ್ಯಾ, ನಂಗಂತೂ ಬೋರ್ ಆಗಿದೆ. ನೀವು ಒಂದು ಮದುವೆ ಮಾಡಿಕೊಂಡು ಮಕ್ಕಳು ಮಾಡ್ಕೊಂಬಿಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾಗುತ್ತೆ. ಬಟ್ ಇಟ್ಸ್ ವರ್ಕ್, ನಿನ್ ಥರಾನೇ. ನಾನು ನನ್ನ ಪ್ರೊಫೆಷನ್ ಬಿಟ್ಟು ಬರ್ತೀನಿ, ನಿನ್ನ ಜೊತೆಗಿರ್ತೀನಿ. ವಾಟ್ ಸೇ? ಸರಿ, ನಾನು ನನ್ನ ಕೆಲಸ ಬಿಟ್ಬಿಡ್ಲಾ? ಟೈಮ್ ಬಂದಾಗ ಹೇಳ್ತೀನಿ. ಆ್ಯಂಡ್ ಹೀಸ್ ಮೈ ಬೆಸ್ಟ್ ಫ್ರೆಂಡ್. ಹೇಳ್ತೀನಿ ಬಾರೋ. ಎಲ್ಲಿಗೆ? ಕ್ರಿಕೆಟ್ ಆಡೋಕ್ಕೆ ಪ್ಲೇಯರ್ ಒಬ್ಬ ಕಡಿಮೆ ಇದೆ, ನಡೆಯಲೇ. ತೆಗೀರಿ ಕೈ. ಏನೋ ಒಂದು ಮೂಡಲ್ಲಿ ಮಾಡ್ಬಿಟ್ಟೆ ಮೇಡಮ್. ಎಂಡಿಂಗ್ ನಂಬರ್ ಹೇಳ್ತೀನಿ, ಯಾರ್ದಂತ ಸ್ವಲ್ಪ ನೋಡಿ. ಆದ್ರೆ ಒಮ್ಮೆ ಹೇಳ್ತಾ ಇದ್ಲು, ನನ್ಗೆ ಸಿಕ್ಕಾಪಟ್ಟೆ ಕಾಲ್ ಬಂದು ಟಾರ್ಚರ್ ಆಗ್ತಾ ಇದೆಪ್ಪ, ನಾನು ಸಿಮ್ ಚೇಂಜ್ ಮಾಡ್ತಾ ಇದ್ದೀನಿ ಅಂತ. Sir, there is a clue. You must see this. ಈ CCTV ಫುಟೇಜು ಅಶ್ವಿನ್ ಮನೆದ? ಇಲ್ಲ ಸರ್, ಅಶ್ವಿನ್ ಮನೆಯಿಂದ ಸುಮಾರು 1 ಕಿಲೋಮೀಟರ್ ದೂರ ಇರೋ ಮನೆ CCTV ಫುಟೇಜ್ ಇದು. ಕೊಲೆಯಾಗಿದ್ದು 2 ದಿನದ ಹಿಂದೆ ರಾತ್ರಿ ಅರೌಂಡ್ 10 to 12 ಆ ಕಾರ್ ಅಲ್ಲೇ ಇದೆ. ಬಟ್ ಕೊಲೆಯಾಗಿದ್ದ ದಿವಸ 11 ಗಂಟೆಗೆ ಕಾರ್ ಬಂದಿದೆ, 12 ಗಂಟೆಗೆ ಒಬ್ಬ ಇಳಿದು ಹೋಗಿದ್ದಾನೆ, ವಾಪಸ್ 3 ಗಂಟೆಗೆ ಬಂದು ಕಾರ್ ಹತ್ಕೊಂಡು ಹೊರಟಿದ್ದಾನೆ. ಅಶ್ವಿನ್ ಕೊಲೆ ಆಗಿರೋದು ಬಿಟ್ವೀನ್ 12 to 3. ಇವನು ಅದೇ ಟೈಮಿಗೆ ಬಂದಿದ್ದಾನೆ. ಆದರೆ ನನಗೊಂದು ಏನು ಅರ್ಥ ಆಗ್ತಿಲ್ಲ ಅಂದರೆ, ಕಾರ್ನ ಅಲ್ಲಿ ಯಾಕೆ ನಿಲ್ಸಿದ್ದಾನೆ ಅಂತ, ಅಷ್ಟು ದೂರದಲ್ಲಿ ಯಾಕೆ? ಮೇ ಬಿ 2 ದಿನ ಟ್ರೈ ಮಾಡಿರ್ಬೋದು, ಅದಾಗದೆ 3rd ಡೇ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿರ್ಬೋದು. ಅದು ಸರಿ, ಆದರೆ ಅಷ್ಟೊತ್ತು ಕಾರಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದ ಅಂತ ನನಗೆ ಅರ್ಥ ಆಗ್ತಿಲ್ಲ. ವಾಸ್ ಈ ವೇಟಿಂಗ್ ಫಾರ್ ಸಂಬಡೀಸ್ ಕಾಲ್, ಯಾರ್ದಾರು ಇನ್ಸ್ಟ್ರಕ್ಷನ್ಸಾಗಿ ವೆಯ್ಟ್ ಮಾಡ್ತಿದ್ನಾ? ಅಕಸ್ಮಾತ್ ಇದರಲ್ಲಿ ಅಮೃತ ಏನಾದ್ರು ಇನ್ವಾಲ್ವ್ ಆಗಿದ್ರೆ ಅವಳು ಕಾಲ್ಗೆ ಏನಾದರೂ ವೆಯ್ಟ್ ಮಾಡ್ತಿದ್ನಾ ಅಂತ. ಪಾಸಿಬಲ್ ಸರ್. ಇದರಲ್ಲಿ ನಾವು ಯಾರನ್ನೂ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಆ ವ್ಯಕ್ತಿನ ನಾವು ಫೈಂಡ್ ಔಟ್ ಮಾಡಬೇಕು. ನನಗೆ ಆ ಕಾರ್ ನಂಬರ್ ಕಳಿಸಿ, ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀನಿ. ಶೋರ್. ಹಾಯ್. ಹಾಯ್. ಹೇ, ಕೇಕು ಏನು ಸ್ಪೆಷಲು? ಸ್ಪೆಷಲ್ ಏನಿಲ್ಲ, ಹಾಗೆ ಸುಮ್ಮನೆ. ಇದನ್ನ ಯಾರು ಮಾಡಿದ್ ಗೊತ್ತಾ? ಯಾರು ಮಾಡಿದ್ದು? ಈ ಮನೇಲಿ ನನಗಿಂತ ಒಳ್ಳೆ ಚೆಫ್ ಯಾರಿದ್ದಾರೆ? ನಾನೇ ಮಾಡಿದ್ದು. ಇದನ್ನ ಹೇಗ್ ಮಾಡೋದಂತ ಹೇಳ? ಅಕ್ಕ ಸಾಕ್ ಸುಮ್ನೆ ಇರು, ಆಗ್ಲಿಂದ 3 ಸತಿ ಹೇಳಿದ್ಯಾ, ನಂಗಂತೂ ಬೋರ್ ಆಗಿದೆ. ನೀನ್ 3 ತಿಂದೆ, ಅವಾಗ ಬೋರ್ ಆಗ್ಲಿಲ್ವಾ? ಏ ನಿನ್ ಕೇಕು ತಿನ್ನೋದಕ್ಕೆ ತುಂಬಾ ಸ್ವೀಟ್ ಆಗಿರುತ್ತೆ, ಆದ್ರೆ ಕೇಳೋದಕ್ಕಲ್ಲ. ಸರಿ, ನೀವಿಬ್ರು ಕಿತ್ತಾಡ್ಬೇಡಿ. ಅವಳಿಗೆ ಅಡುಗೆ ಮಾಡೋದಂದ್ರೆ ತುಂಬ ಇಷ್ಟ ಅಮ್ಮ, ಅವಳು ಶೆಫ್ ಆಗ್ಬೇಕಂತೆ. ಓ, ಐ ಆಮ್ ಆಲ್ರೆಡಿ ಶೆಫ್ ಪಪ್ಪ. ಆಕ್ಚುಲಿ ಏನ್ ಗೊತ್ತಾ ಆಂಟಿ, ನಮ್ಮ ಅಪ್ಪಂಗಂತೂ ಅಡ್ಗೆ ಮಾಡಕ್ಕೆ ಬರಲ್ಲ, ನನ್ಗೂ ಬರ್ತಿರ್ಲಿಲ್ಲ, ಆಮೇಲೆ ಕಲ್ತ್ಕೊಂಡಿದ್ದು. ನಾನಂತೂ ಚಪಾತಿನ ಸಕ್ಕದಾಗಿ ಮಾಡ್ತೀನಿ. ಅಯ್ಯೋ ಆಂಟಿ, ಇವಳು ಹೇಳದ್ನೆಲ್ಲ ನಮ್ಮೇಡಿ, ಇವಳೆಲ್ಲ ಸುಳ್ಳು ಹೇಳ್ತಾಳೆ. ಅದು ಚಪಾತಿ ತರ ರೌಂಡ್ ಆಗಂತೂ ಇರಲ್ಲ. ಅಮೆರಿಕಾ, ಕೇರಳ, ತಮಿಳ್ನಾಡು ಯಾವ್ದಾವ್ದೋ ಶೇಪಲ್ಲಿ ಮಾಡ್ತಾಳೆ. ನಾನ್ ಮಾಡೋ ಚಪಾತಿ ಅಷ್ಟು ಕೆಟ್ಟದಾಗಿರತ್ತಾ? ಏ ನೀನ್ ಅದನ್ನ ಚಪಾತಿ ಅಂತ ಕರಿತೀಯ, ಚಪಾತಿ ಅಲ್ಲ. ಆಯ್ತು, ದಯವಿಟ್ಟು ನಿಲ್ಲಿಸಿ. ಅವಳು ನಿಜವಾಗ್ಲೂ ಅಡುಗೆ ಚೆನ್ನಾಗೇ ಮಾಡ್ತಾಳಮ್ಮ. ನೀನು ಚೆನ್ನಾಗಿ ಅಡುಗೆ ಮಾಡ್ತೀಯಕ್ಕಂದ. ಏನ್ ಗೊತ್ತಾ ಆಂಟಿ, ಮಮ್ಮಿ ಇರ್ಬೇಕಾದ್ರೆ ಡೈಲಿ ವೆರೈಟಿ ಮಾಡ್ತಾ ಇದ್ರು, ರಿಪೀಟೇ ಮಾಡ್ತಾ ಇರ್ಲಿಲ್ಲ. ಈಗ ಅದನ್ನೆಲ್ಲ ಕೇಳಿದ್ರ ನಿಮ್ನ? ಸುಮ್ಮನೆ ಏನೇನೋ ಮಾತಾಡ್ತಾ ಇರಬಾರ್ದು. ಕೇಕ್ ಕೊಟ್ರಲ್ವಾ, ನಡೀರಿ. ಮಾತಾಡ್ತೀವಿ, ಮಮ್ಮಿ ಬಗ್ಗೆನೇ ಮಾತಾಡ್ತೀವಿ, ಆದ್ರೆ ಇಲ್ಲಿ ಮಾತಾಡಲ್ಲ, ಅಲ್ಲಿ ಮಾತಾಡ್ತೀವಿ. ಸರಿ. ಡ್ಯಾಡಿ ನಿನ್ ಜೊತೆ ಟೂ. ಓಕೆ. ಏಯ್, ಪ್ಲೇಟ್ನ ಕೈ ಕೊಟ್ಬಿಟ್ಟು ಹಂಗೆ ಹೋಗ್ಬಿಡ್ತಾರಾ? ಕೊಡಿ ನೀವು ತಗೊಳ್ಳಿ. ತಲೆರಟೆಗಳು. ಪರವಾಗಿಲ್ಲ ಸರ್, ಮಕ್ಕಳು ಮನೇಲಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೌದು. ಒಂದು ಕೆಲಸ ಮಾಡಿ, ನೀವು ಒಂದು ಮದುವೆ ಮಾಡಿಕೊಂಡು ಮಕ್ಕಳು ಮಾಡ್ಕೊಂಬಿಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಪ್ಲಾನ್ ಇದೆ ಸರ್. ದ್ಯಾಟ್ಸ್ ನೈಸ್, ಕಂಗ್ರ್ಯಾಚುಲೇಷನ್ಸ್. ಯಾರು? ಪೊಲೀಸಾ, ಡಿಟೆಕ್ಟಿವಾ, ಆರ್ಮಿನಾ, ಲಾಯರಾ? ಟೈಮ್ ಬಂದಾಗ ಹೇಳ್ತೀನಿ. ಆ್ಯಂಡ್ ಹೀಸ್ ಮೈ ಬೆಸ್ಟ್ ಫ್ರೆಂಡ್. ಫ್ಯಾಂಟಾಸ್ಟಿಕ್, ಲಕ್ಕಿ ಯು. ಚೆನ್ನಾಗಿದೆ ಕಣೆ ಕೇಕು. ಥ್ಯಾಂಕ್ ಯು ಪಪ್ಪ. ನೀನು ಕೇರಳಕ್ಕೆ ಶೂಟಿಂಗ್ ಹೋಗಲೇಬೇಕಾ? ಯಾ, ಐ ಮೀನ್ ಇಲ್ಲೇ ಚಿಕ್ಕಮಂಗ್ಳೂರು, ಮಡಿಕೇರಿ ಅಲ್ಲೆಲ್ಲ ಶೂಟಿಂಗ್ ಮಾಡೋಕ್ಕಾಗಲ್ವಾ? ಹಂಗಾಗಲ್ವೇ? ಒಂದು ಕೆಲಸ ಮಾಡ್ತೀನಿ, ನಾನು ಕೇರಳಕ್ಕೆ ಬರ್ತೀನಿ. ಏನ್ ಪಿಕ್ನಿಕ್ಕಾ? ನಾನು ಶೂಟಿಂಗಿಗೆ ಹೋಗ್ತಿರೋದು. ಐ ವಾಂಟ್ ಬಿ ಏಬಲ್ ಟು ಫೋಕಸ್. ಐ ನೋ, ಬಟ್ 1 week. ಇಟ್ಸ್ ಜಸ್ಟ್ ಅ ವೀಕ್. ಯಾ ಇಟ್ಸ್ ಜಸ್ಟ್ ಅ ವೀಕ್ ಫಾರ್ ಯು. ನಂಗೆ ಗೊತ್ತು ನಿಂಗೆ ನನ್ನ ಬಿಟ್ಟಿರೋದಕ್ಕೆ ಆಗಲ್ಲ ಅಂತ, ಬಟ್ ಇಟ್ಸ್ ವರ್ಕ್, ನಿನ್ ಥರಾನೇ. ನಾನು ನನ್ನ ಪ್ರೊಫೆಷನ್ ಬಿಟ್ಟು ಬರ್ತೀನಿ, ನಿನ್ನ ಜೊತೆಗಿರ್ತೀನಿ. ವಾಟ್ ಸೇ? ಸರಿ, ನಾನು ನನ್ನ ಕೆಲಸ ಬಿಟ್ಬಿಡ್ಲಾ?
ವಿಲ್ ಮೇಕ್ ಅ ಕ್ಯಾಂಪ್ ಫೈರ್, ಎಣ್ಣೆ ಹೊಡಿಯೋಣ, ಚೆನ್ನಾಗಿ ತಿನ್ಬಿಟ್ಟು ದಪ್ಪಗಾಗ್ಬಿಟ್ಟು ಸತ್ತೋಗ್ಬೋಣ. ಏಯ್, ಇಲ್ಲೇ ನಿನ್ನ ಟಾಲ್ರೇಟ್ ಮಾಡೋದಿಕ್ಕಲ್ಲ, ಅಲ್ಲೇ ಹೆಂಗೆ ಟಾಲ್ರೇಟ್ ಮಾಡಲಿ? ನಾನೇನು ಡಿಸ್ಟರ್ಬ್ ಮಾಡ್ತಿದ್ದೆ ನಿಂಗೆ? ಸುಮ್ಮನೆ ಜೊತೆಗೆ ಬರ್ತಿದ್ದೆ ಅಷ್ಟೇ. ಸರಿ, ಜಸ್ಟ್ ಗೋ. ಕಮ್ ಯಾ, ಐ ಆಮ್ ಸಾರಿ. ಓಕೆ, ವಾಟ್ಸ್ ಯೋರ್ ವೇಟ್? ಏಯ್, ಸಾರಿ, ಫೈನ್. ಓಕೆ ಲಿಸನ್. ನೀನು ಕೇಳಾಗ ಹೋಗಿ ಬಂದಮೇಲೆ ದೇರ್ ಇಸ್ ಅ ಸರ್ಪ್ರೈಸ್. ಏನು ಸರ್ಪ್ರೈಸು? ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಅ ಸರ್ಪ್ರೈಸ್. ಹೇಳಿ ಏನಂತ? ನಿಮ್ಮ ತೇಜಸ್ವಿ ಅವ್ರನ್ನ ಕೇಳಿದೆ ಅಂತ ಹೇಳು. ಬಟ್ ವಾಟ್ಸ್ ದ ಸರ್ಪ್ರೈಸ್? ಹಾಂ, ನಿಂಗೆ ಟೀನಾ ಕಾಫಿನಾ? ಕಾಫಿ, ಬೆಲ್ಲ ಮತ್ತೆ ಡಿಕಾಕ್ಷನ್ ಮಾತ್ರ, ಹಾಲು ಬೇಡ. ನಡಿ, ಯಾರೇ ನೀವು? ಹೇಳ್ತೀನಿ ಬಾರೋ. ಎಲ್ಲಿಗೆ? ಕ್ರಿಕೆಟ್ ಆಡೋಕ್ಕೆ ಪ್ಲೇಯರ್ ಒಬ್ಬ ಕಡಿಮೆ ಇದೆ, ನಡಿಯಲೇ. ತೆಗೀರಿ ಕೈ. ಪಾಸ್ ಹಾಕ್ಬಿಡ್ತೀನಿ, ನನ್ನ ಬೂಟ್ ಕಾಲ ಹೊತ್ಬಿಡ್ತೀನಿ. ಅಂತ ಗಾಡಿನ ಅಂತ. ರಾಜರಾಜೇಶ್ವರಿ ನಗರ, 3rd ಕ್ರಾಸ್, 4th ಮೈಲ್. 3 ದಿನ ನಿನ್ನ ಕಾರಲ್ಲಿ ನಿಂತಿರುತ್ತೆ. ಅದು ಸರ್, ಎಲ್ಲ ಗೊತ್ತು. ಮರ್ಯಾದೆಗೆ ನೀನಾಗಿನೇ ಬಾಯಿ ಬಿಟ್ರೆ ಬದುಕೋತೀಯ. ಸರ್ ನನ್ನ ಬಿಟ್ಬಿಡಿ ಸರ್, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸರ್. ಇನ್ಯಾರ ತಪ್ಪು? ಸರ್ ನಂದೇ ತಪ್ಪು ಸರ್, ನಾನೇ ಮಾಡಿದ್ದು ಸರ್. ಯಾರಿಗೂ ಹೇಳ್ಬೇಡಿ ಸರ್, ಗೊತ್ತಾದ್ರೆ ನನ್ನ ಮರ್ಯಾದೆ ಹೋಗುತ್ತೆ ಸರ್. ತಪ್ಪು ಮಾಡಿದಾಗ ಗೊತ್ತಾಗ್ಲಿಲ್ವಾ ಸರ್? ಏನೋ ಒಂದು ಮೂಡಲ್ಲಿ ಮಾಡಿಬಿಟ್ಟೆ ಮೇಡಮ್. ಅಲ್ಲ, ಪ್ರೀವಿಯಸ್ 2 ಡೇಸ್ ನೀನು ಕಾರ್ನ ಅಲ್ಲಿ ನಿಲ್ಸ್ಬಿಟ್ಟು ಹೋಗಿದ್ದಿಲ್ಲ, ಯಾಕೆ? ಮೇಡಮ್, ಪ್ರೀವಿಯಸ್ 2 ಡೇಸ್ ಪ್ಲಾನ್ ಮಾಡಿದ್ವಿ, ಬಟ್ ಅದಕ್ಕೆ ಆರ್ಡರ್ ಸಿಕ್ಕಿರಲಿಲ್ಲ. ಆರ್ಡ್ರಾ? ನಿನಗೊಬ್ಬ ಬಾಸ್ ಬೇರೆ ಇದ್ದಾನಾ? ಸರ್ ಬಾಸ್ಗಿಸ್ ಅಂತ ಯಾರು ಇಲ್ಲ ಸರ್, ನಾನು ಒಬ್ಬನೇ. ಅವಳು ಕೂಡ ಸಿಗ್ನಲ್ಗೋಸ್ಕರ ಕಾಯ್ತಿದ್ದೆ. ಸೊ ಇಬ್ರು ಸೇರಿ ಕೊಲೆ ಮಾಡ್ಬಿಟ್ರಿ? ಕೊಲೆನಾ? ಇಲ್ಲ ಸರ್, ನಾನೇನು ಮಾಡಿಲ್ಲ. ಮತ್ಯಾರೋ ಮಾಡಿದ್ದು? ಸರ್ ಕೊಲೆಗಿಲ್ಲ ಏನಿಲ್ಲ ಸರ್. ಅದೇ ಸರ್ ಮ್ಯಾಟ್ರು. ಏನ ಮ್ಯಾಟ್ರು? ಅದೇ ಸರ್ ಮ್ಯಾಟ್ರು. ಇದ್ರಲ್ಲಿ ನಂದೇನು ತಪ್ಪಿದೆ? ಏಯ್, ಹಾಕ್, ಇನ್ನೊಂದು ಹಾಕ್ರಿ. ಮೇಡಮ್ ನಾನಾಗಿ ಹೋಗಿಲ್ಲ, ಆಂಟಿನೇ ಕರೆದಿದ್ದು. ಓ, ಆ ಕೇಸ? ಹ್ಞೂ ಸರ್. ಏಯ್, ಅವಳ ಗಂಡ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಇನ್ನೊಂದು ಸಲ ಅವ್ರ ಮನೆ ಅಕ್ಕಪಕ್ಕ ಏನಾದರೂ ಕಾಣಿಸ್ಕೋಬೇಕು ನೀನು. ಇಲ್ಲ ಸರ್, ಹೋಗಲ್ಲ ಸರ್. ಹೋಗ್ತೀಯಾ? ಇಲ್ಲ ಸರ್. ನಿನ್ನ ಐ ಡಿ ಕೊಡು. ಸರ್ ಬೇಡ ಸರ್. ಸರ್ ಸರ್ ಕೊಡ ಇಲ್ಲಿ. ಸರ್ ಬೇಡ ಎದ್ದೇಳು, ಸರ್. ನಡಿ. ಸರ್ ಐ ಡಿ ಕೊಡಿ ಸರ್. ಸರ್ ನಡಿಯ. ಐ ಡಿ ಕೊಡಿ ಸರ್. ನಡಿಯ, ಸರ್, ನಡಿಯಲೇ, ಸರ್. ನಡಿಯ. ಸರ್ ಅವ್ನು ಸುಳ್ಳು ಹೇಳ್ತಿದ್ರೆ? ಇಲ್ಲ, ನೋಡಿದ್ರೆ ಗೊತ್ತಾಗುತ್ತಲ್ಲ, ಎಳ್ಸು. ಅದೇ ಅನ್ಕೊಂಡೆ ಇಷ್ಟು ಸಲೀಸಾಗಿ ಹೆಂಗೆ ಸಿಕ್ಕಾಕೋತಾನೆ ಅಂತ. ನೋಡಿದ್ರೆ ಇದು ಬೇರೆನೇ ಮ್ಯಾಟ್ರು. ಥೂ, ನಾನು ಮ್ಯಾಟ್ರ್ ಅಂತಿದ್ದೀನಿ. ತಗೊಳ್ಳಿ. ಸರ್ ಇದರಲ್ಲಿ ಡೇ 1 ಹಿಡಿದು ಮೊನ್ನೆ ತನಕ ಎಲ್ಲ ಕಾಲೇಜ್ ಇದೆ ಸರ್. ಇನ್ಕಮಿಂಗ್, ಔಟ್ ಗೋಯಿಂಗ್, ಮಂತ್ಲಿ ಲಿಸ್ಟ್ ಎಲ್ಲ ಇದೆ. ಕೊಡಿ. ಇಲ್ಲಿ ಕೆಲವು ನಂಬರ್ಸ್ ಇದ್ದಾವೆ. ಎಂಡಿಂಗ್ ನಂಬರ್ ಹೇಳ್ತೀನಿ, ಯಾರ್ದಂತ ಸ್ವಲ್ಪ ನೋಡಿ. ಶೋರ್. 25649 ಅಶ್ವಿನ್ ತಾಯಿ. ಅಶ್ವಿನ್ ತಾಯಿ. 21521 ಅಶ್ವಿನ್ದೇ ಸರ್. ಅಶ್ವಿಂದ. 02151 ಅಮೃತ ತಂದೆದು. 22360 ಅದು ಪ್ರಕೃತಿ ಫ್ರೆಂಡ್ ನಂಬರ್ ಸರ್. ಫ್ರೆಂಡ್ ನಂಬರ್. ಓಕೆ. 01231 ಅಜಯ್ ನಂಬರ್ ಸರ್. ಓಕೆ, ಅಜಯ್ ನಂಬರ್. ಆಲ್ ರೈಟ್. ಈ 5 ನಂಬರ್ಗಳು ಅವಳು ಫ್ರೀಕ್ವೆಂಟಾಗಿ ಕಾಲ್ ಮಾಡಿರುವಂಥ ಟಾಪ್ 5 ನಂಬರ್ಸ್. ಆದರೆ ಇವೆಲ್ಲ ರೀಸೆಂಟ್ ಕಾಲ್ ಲಿಸ್ಟ್ಸು. ಇದಕ್ಕೆ ಮುಂಚಿನ ಕಾಲ್ ಲಿಸ್ಟು? ಅವನು ದೇವನಿಂದ ಎಲ್ಲ ಕಾಲೇಜ್ ಕೊಟ್ಟಿದ್ದಾನೆ ಸರ್. ಆದರೆ ಸಿಮ್ ಪರ್ಚೇಸ್ ಆಗಿರೋದೇ 2016 ಹಾಂ, ಹಾಗಾದರೆ ಜೂನ್ 2016 ಮುಂಚೆ ಅವಳ ಹತ್ರ ಒಂದು ಹಳೆ ನಂಬರ್ ಇದ್ದೇ ಇರುತ್ತೆ. ಅವಳ ನಂಬರ್ ಗ್ಯಾರಂಟಿ ಯೂಸ್ ಮಾಡಿರ್ತಾಳೆ.
ಈ 2016 ಜೂನಲ್ಲಿ ಆ ಹಳೆ ನಂಬರ್ನ ನಿಲ್ಲಿಸಿ ಹೊಸ ಸಿಮ್ನ ಪರ್ಚೇಸ್ ಮಾಡಿರ್ತಾಳೆ. ಆ ಹಳೆ ಡೀಟೇಲ್ಸ್ ಬೇಕು. ಯಾ ದಟ್ ಮೇಕ್ಸ್ ಸೆನ್ಸ್. ಅವ್ರ ಫಾದರ್ನ ಕೇಳಿದ್ರೆ? ಹಲೋ ಸರ್. ಇದು ಅಮೃತ ಇವಾಗ ಯೂಸ್ ಮಾಡ್ತಿದ್ದಾಳಲ್ಲ ನಂಬರು, ಅದಕ್ಕಿಂತ ಮುಂಚೆ ಒಂದು ನಂಬರ್ ಯೂಸ್ ಮಾಡಿದ್ದಾಳೆ. ನನಗೆ ಆ ನಂಬರ್ ಬೇಕಾಗಿತ್ತಲ್ಲ. ಕಾರಣ ಏನು ಅಂತ ಹೇಳ್ಬೋದಾ? ಜೂನ್ 2016ವರೆಗೂ ಒಂದು ನಂಬರ್ ಯೂಸ್ ಮಾಡಿ ಸಡನ್ ಆಗಿ ಅದಾದ್ಮೇಲೆ ಒಂದು ಹೊಸ ಸಿಮ್ ತೊಗೊಂಡ್ಲಲ್ಲ, ಏನಾದರೂ ಕಾರಣ ಇದೆಯಾ ಅಂತ. ಅದು ಗೊತ್ತಿಲ್ಲ ಸರ್. ಆದರೆ ಒಮ್ಮೆ ಹೇಳ್ತಾ ಇದ್ಲು, ನನಗೆ ಸಿಕ್ಕಾಪಟ್ಟೆ ಕಾಲ್ ಬಂದು ಟಾರ್ಚರ್ ಆಗ್ತಾ ಇದೆಯಪ್ಪ, ನಾನು ಸಿಮ್ ಚೇಂಜ್ ಮಾಡ್ತಾ ಇದ್ದೀನಿ ಅಂತ. ಅಷ್ಟೇ ಸರ್, ಥ್ಯಾಂಕ್ ಯು. ನೀವು ನಂಬರ್ ಕಳಿಸ್ಕೊಡಿ. ಟಾಕೀಸ್ ಆ್ಯಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕೀಸ್ ಆ್ಯಪ್.